Hello students, myself Sudha, physics lecturer working at Vishwamanava PU College, Sibara, Chitradurga. So today I am here to deliver a talk on a topic kinetic theory. So this is a first PUC topic. So even the first PUC topic ಅಲ್ಲಿ CET ಮತ್ತು NEET ರಿಲೇಟೆಡ್ ಆಗಿ ತೊಗೊಂಡಾಗ ನಮಗೆ ಒಂದು ಕ್ವಶನ್ ಬರುತ್ತೆ. ಆ ಒಂದು ಕ್ವಶನ್ ಈಗ ಪ್ರೀವಿಯಸ್ ಇಯರಲ್ಲಿ ಬಂದಿರೋವಂಥದ್ದನ್ನೆಲ್ಲ ನಾವು MCQನಲ್ಲಿ ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ಏನಪ್ಪ ಅಂದರೆ MCQಗಳಿಗೆ ಹೋಗಬೇಕಂದ್ರೆ ಒಂದು ಸ್ಮಾಲ್ ಬರ್ಡ್ ವ್ಯೂ, ಏನೇನು ಕಾನ್ಸೆಪ್ಟ್ ಬರುತ್ತೆ, ಎಂತೆಂಥ ಇಕ್ವೇಷನ್ಸ್ ಇರುತ್ತೆ, ಯಾವ್ಯಾವ ಥಿಯರಿ ರಿಗಾರ್ಡ್ ಆಗಿರುತ್ತೆ, ಅದನ್ನೆಲ್ಲ ಫಸ್ಟು ನಾವು ಸಿನಾಪ್ಸಿಸಲ್ಲಿ ಒಂದು ಬರ್ಡ್ ವ್ಯೂ ತೊಗೊಂಡು ನೆಕ್ಸ್ಟ್ ನಾವು MCQಗಳನ್ನ ಸಾಲ್ವ್ ಮಾಡೋಣ. In solids and liquids, a force has a long range attraction and short range repulsion. ಸೊ ನಮಗೆ ಗೊತ್ತಿದ್ದಂಗೆ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ಸ್ ಇರುತ್ತೆ ಮಾಲಿಕ್ಯೂಲ್ಸ್ ಮಧ್ಯೆ ಸಾಲಿಡ್ಸು ಮತ್ತು ಲಿಕ್ವಿಡ್ಸಲ್ಲಿ ಅಂತ ಗೊತ್ತಿದೆ. ಸೊ ಆ ಸಾಲಿಡ್ಸಲ್ಲಿ ಅಟ್ರಾಕ್ಷನ್ನು ಲಾಂಗ್ ರೇಂಜ್ ಇರುತ್ತೆ, ರಿಪಲ್ಷನ್ನು ಸ್ಮಾಲ್ ರೇಂಜ್ ಇರುತ್ತೆ ಅನ್ನೋದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅವಗಾಡ್ರೋ ಹೈಪೋಥಿಸಿಸ್ನ ತೊಗೊಂಡ್ರೆ ಈಕ್ವಾಲಿಟಿ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಈಕ್ವಲ್ ವಾಲ್ಯೂಮ್ ಆಫ್ ಗ್ಯಾಸ್ ಅಟ್ ಎ ಫಿಕ್ಸ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಅದಕ್ಕೆ ಅವಗಾಡ್ರೋ ನಂಬರ್ನ ನಾವು ಏನಿದೆ ಎಲ್ಲದಕ್ಕೂ ಕಾನ್ಸ್ಟೆಂಟ್ ಅಂತ ಇಟ್ಕೊಂಡಿದ್ದೀವಿ. ದಟ್ ಈಸ್ 6.023 ಇಂಟು 10⁻23 ಆಟಮ್ಸ್ ಪ್ರೆಸೆಂಟ್ ಇರುತ್ತೆ ಈಕ್ವಲ್ ವಾಲ್ಯೂಮ್ ಆಫ್ ಗ್ಯಾಸಲ್ಲಿ. ಯಾವುದೇ ತೊಗೊಳ್ಳಿ ನೀವು ಈಕ್ವಲ್ ವಾಲ್ಯೂಮ್ ತೊಗೊಂಡಾಗ ನಾವೇನಾಗಿರುತ್ತೆ ಅಲ್ಲಿ ದಟ್ ಆಟಮ್ಸ್ ಅಂತ ಏನು ಹೇಳ್ತೀವಿ, ದಟ್ 6.023 ಇಂಟು 10⁻23 ಐಟಮ್ಸು ಎಲ್ಲದರಲ್ಲೂ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಅದನ್ನು ನಾವು ಕಾನ್ಸ್ಟೆಂಟ್ ಅಂತ ಮಾಡ್ಕೊಂಡ್ವಿ. ಸೊ ಇದನ್ನು ಡಾಲ್ಟನ್ ಥಿಯರಿಯಲ್ಲೂ ಕೂಡ ಹೇಳಿದ್ದಾರೆ. ಅಟ್ ಹೈ ಟೆಂಪರೇಚರ್ ಆ್ಯಂಡ್ ಲೋ ಪ್ರೆಷರ್ ದ ಮಾಲಿಕ್ಯೂಲ್ಸ್ ಆಫ್ ಗ್ಯಾಸ್ ಆರ್ ಫಾರ್ ಅಪಾರ್ಟ್. ವೆರಿ ಇಂಪಾರ್ಟೆಂಟು. ಹೈ ಟೆಂಪ್ರೇಚರಲ್ಲಿ ಮತ್ತು ಲೋ ಪ್ರೆಷರಲ್ಲಿ ಗ್ಯಾಸಸ್ ಏನಾಗಿರುತ್ತೆ, ಡಿಸ್ಟೆನ್ಸ್ ಏನಾಗಿರುತ್ತೆ, ಫಾರ್ ಅಪಾರ್ಟ್ ಇರುತ್ತೆ. ಆ್ಯಂಡ್ ಮಾಲಿಕ್ಯುಲರ್ ಅಟ್ರಾಕ್ಷನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ. ಸೊ ವಿತೌಟ್ ಇಂಟ್ರಾಕ್ಷನ್, ಸೊ ಇಂಟ್ರಾಕ್ಷನ್ನೇ ಇರಲಿಲ್ಲಪ್ಪ ಅಂತ ಹೇಳಿದ್ರೆ ದಟ್ ಗ್ಯಾಸ್ ಬಿಹೇವ್ಸ್ ಆಸ್ ಎ ಐಡಿಯಲ್ ಗ್ಯಾಸ್. ಸೊ ಐಡಿಯಲ್ ಗ್ಯಾಸ್ ಅಂದರೆ ನಮಗೆಲ್ಲ ಗೊತ್ತಿದೆ, ಎ ಗ್ಯಾಸ್ ವಿಚ್ ಒಬೇಸ್ ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಆ್ಯಂಡ್ ಗೇರ್-ಲುಸಾಕ್ಸ್ ಲಾ. ಅಂದರೆ ಆಲ್ ದ ಲಾಸ್ನ ಒಬೇ ಮಾಡಬೇಕು. ಆ್ಯಕ್ಚುಲಿ ನೇಚರಲ್ಲಿ ಐಡಿಯಲ್ ಗ್ಯಾಸಸ್ ಇಲ್ಲ, ಬಟ್ ವಿ ಕ್ಯಾನ್ ಪ್ರಿಪೇರ್ ಇನ್ ದ ಲ್ಯಾಬ್ರೋಟ್ರಿ ಒಳಗಡೆ ಪ್ರಿಪೇರ್ ಮಾಡ್ಬೋದು. ಯಾಕಪ್ಪ ಅಂದರೆ 100% ಐಡಿಯಲ್ ಅಂತ ಹೇಳಬೇಕಾದ್ರೆ ಎಫಿಷಿಯನ್ಸಿ ಆಗಲಿ 100% ಆಗಲಿ ಯಾವುದೇ ಒಂದು ಗ್ಯಾಸು ಎಲ್ಲ ಲಾನು ಒಬೇ ಮಾಡಲ್ಲ. P directly proportional to temperature ಅಂದರೆ ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಆಗಲಿ, ವಾಲ್ಯೂಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಆಗಲಿ, ಪ್ರೆಷರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಈ ಎಲ್ಲ 3 ಲಾಸ್ಗಳು ಎಲ್ಲ ಗ್ಯಾಸಸ್ಸು ಒಬೇ ಮಾಡಲ್ಲ. ಸೊ ಹಾಗಾಗಿ ಇಂಟ್ರಾಕ್ಷನ್ ಇರಲಿಲ್ಲಪ್ಪ ಅಂದರೆ ದಟ್ ಬಿಹೇವ್ಸ್ ಆಸ್ ಅ ಐಡಿಯಲ್ ಗ್ಯಾಸ್. ಬಟ್ ಯಾವಾಗಲೂ ಏನಾಗಿರುತ್ತೆ, ನೇಚರಲ್ಲಿ ಇಂಟ್ರಾಕ್ಷನ್ ಇದ್ದೇ ಇರುತ್ತೆ. ಅಂದರೆ ಐಡಿಯಲ್ ಗ್ಯಾಸಸ್, ಸಚ್ ಗ್ಯಾಸಸ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಇನ್ ನೇಚರ್, ಬಟ್ ವಿ ಕ್ಯಾನ್ ಪ್ರಿಪೇರ್ ಅಟ್ ಎ ಲ್ಯಾಬ್ರೋಟ್ರಿ. ಸೊ ನೆಕ್ಸ್ಟು ಫೋರ್ತ್ ಪಾಯಿಂಟಿಗೆ ಬಂದರೆ ದ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಡಿಗ್ರೀಸ್ ಆಫ್ ಫ್ರೀಡಮ್ ವೆದರ್ ಟ್ರಾನ್ಸ್ಲೇಷನಲ್, ರೊಟೇಷನಲ್ ಆ್ಯಂಡ್ ವೈಬ್ರೇಷನಲ್. ಸೊ ಈ ಮೂರು ಕೂಡ ಮೂಮೆಂಟ್ಸು ನೆಕ್ಸ್ಟ್ ಬರುತ್ತೆ ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ. ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂದರೆ ಏನಪ್ಪ ಅಂದರೆ ಒಂದು ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿ ಆಲ್ ದ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಈಕ್ವಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಈಕ್ವಲ್ ಎನರ್ಜಿ ಏನಾಗಿರುತ್ತೆ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಎನರ್ಜಿ ಆಫ್ KT ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಮಗೆ. ಸೊ ಎನರ್ಜಿ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ವೇರಿಯಸ್ ಡಿಗ್ರೀಸ್ ಆಫ್ ಫ್ರೀಡಮ್. ದಟ್ ಈಸ್ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ನೇಮಲ್ಲೇ ಹೇಳುತ್ತೆ ನೋಡಿ, ಈಕ್ವಿಪಾರ್ಟಿಷನ್, ಎನರ್ಜಿ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ವೇರಿಯಸ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇವನ್ನೇ, ಈಚ್ ಸ್ಕ್ವೇರ್ ಟರ್ಮ್ ಇನ್ ದ ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್ ಆಫ್ ಎ ಮಾಲಿಕ್ಯೂಲ್ ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ 1 ಡಿಗ್ರಿ ಆಫ್ ಫ್ರೀಡಮ್. ಸೊ ನೆಕ್ಸ್ಟ್ ಅದು ಇಕ್ವೇಷನಲ್ಲಿ ಬರುತ್ತೆ ನಿಮಗೆ. ಸೊ ಮೋನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಹ್ಯಾಸ್ ಓನ್ಲಿ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ. ಅಂದರೆ ಮೋನೋ ಅಂದರೆ ಸಿಂಗಲ್. ಸೊ ಸಿಂಗಲ್ ಅಟಾಮಿಕ್ಕಿಗೆ ಏನಾಗಿರುತ್ತೆ, ಒಂದು ಸಿಂಗಲ್ ಆಟಮ್ ಇದೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಫ್ರೀ ಸ್ಪೇಸಲ್ಲಿರುತ್ತೆ. ಸೊ ನಮಗೆ ಗೊತ್ತಿದ್ದಂಗೆ ಫ್ರೀ ಸ್ಪೇಸಲ್ಲಿ ಇಟ್ ಕ್ಯಾನ್ ಮೂವ್ಸ್ ಓನ್ಲಿ ಇನ್ 3 ಡೈರೆಕ್ಷನ್ಸ್. ಸೊ ಲೈಕ್ ದಿಸ್, ಐದರ್ ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು, ಝೆಡ್ ಆ್ಯಕ್ಸಿಸು ಮೂರೇ ಮೂವ್ ಆಗೋದಕ್ಕೆ ಚಾನ್ಸ್ ಇರೋದು. ಅಂದರೆ ಇದಕ್ಕೆ ರೊಟೇಷನಲ್ ಮೋಷನ್ ಇಲ್ಲ, ಇಟ್ ಹ್ಯಾಸ್ ಓನ್ಲಿ ಟ್ರಾನ್ಸ್ಲೇಷನಲ್ ಮೋಷನ್ ಆಗಿರುತ್ತೆ. ಆ ಟ್ರಾನ್ಸ್ಲೇಷನಲ್ ಎನರ್ಜಿ ಆಫ್ mv² ಪ್ಲಸ್ ಆಫ್ ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ, ವೈ ಆ್ಯಕ್ಸಲ್ಲಿ, ಝೆಡ್ ಆ್ಯಕ್ಸಲ್ಲಿ ಮೂವ್ ಆಗುತ್ತಲ್ವ, ಅದು ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಸೊ ಹಾಗಾಗಿ ಮೋನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲಿಗೆ 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಟ್ ಹ್ಯಾಸ್ 3 ಡಿಗ್ರೀಸ್ ಆಫ್ ಫ್ರೀಡಮ್, ಮೂರು ಆ್ಯಕ್ಸಿಸಲ್ಲಿ. ಸೊ ಇನ್ ಅಡಿಷ್ನಲ್ ಟು ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ, ಈಗ ಡೈಅಟಾಮಿಕ್ ಮಾಲಿಕ್ಯೂಲ್ಸಿಗೆ ಬಂದರೆ ಈಗ ಈ ಥರ 2 ಆಟಮ್ ಇರುತ್ತೆ. ಸೊ ಫ್ರೀ ಸ್ಪೇಸಲ್ಲೇ ಇರೋದ್ರಿಂದ
ಅವು ಫ್ರೀ ಸ್ಪೇಸಲ್ಲಿ ಇರೋದ್ರಿಂದ ಏನಾಗುತ್ತೆ 3 ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಆಸ್ ವೆಲ್ ಆಸ್ ಈ ರೀತಿ ಒಂದು ಬಾಂಡ್ ಫಾರ್ಮ್ ಆಗಿರುತ್ತೆ. ಸೊ ದೇ ಆರ್ ರಿಸ್ಟ್ರಿಕ್ಟೆಡ್, ಇಲ್ಲಿ ರೊಟೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮತ್ತು ವೈ ಮತ್ತು ಝಡ್ಡಲ್ಲಿ ರೊಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಲೀನಿಯರ್ 3 ಡೈರೆಕ್ಷನ್ ಇದ್ದೇ ಇರುತ್ತೆ. ಸೊ ಇನ್ ಅಡಿಷನ್ ಟು ದಟ್ ಈ ಮತ್ತು ಈ ಆ್ಯಕ್ಸಸಲ್ಲಿ ರೊಟೇಷ್ನಲ್ ಮೋಷನ್ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನಾಗ್ತದೆ, ಫಾರ್ ಡಯಟಾಮಿಕ್ ಮಾಲಿಕ್ಯೂಲ್ಸಿಗೆ ಸೊ ನಾನು ನಿಮಗೆ ತೋರಿಸ್ದಂಗೆ 3 ಡಿಗ್ರೀಸ್ ಆಫ್ ಫ್ರೀಡಮ್ ಟ್ರಾನ್ಸ್ಲೇಟ್ರಿ ಅಂದರೆ ಲೀನಿಯರ್ ಆಗಿ, ರೊಟೇಟ್ರಿ 2 ಇನ್ ಅಡಿಷನ್ ಟು ದಟ್ 2 ಬಂತಲ್ವ. ಸೊ ಟೋಟಲಿ ಇಟ್ ಹ್ಯಾಸ್ 5 ಡಿಗ್ರೀಸ್ ಆಫ್ ಫ್ರೀಡಮ್. ಇಫ್ ಇಟ್ ಡಸ್ ನಾಟ್ ವೈಬ್ರೇಟ್ ಆಗಿಲ್ಲ, ಓನ್ಲಿ ರೊಟೇಟ್ ಆಗಿದೆ. ಇನ್ ಕೇಸ್ ಇದೇನಾದರೂ ವೈಬ್ರೇಟ್ ಆದರೆ ಇದಕ್ಕೆ 7 ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ಅದನ್ನು ಇಲ್ಲಿ ನೋಡೋಣ ನಾವು ನೆಕ್ಸ್ಟ್ ಪಾಯಿಂಟಲ್ಲಿ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಈ ಪಾಯಿಂಟಲ್ಲಿ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್ ಮೋಡ್ ಆಫ್ ವೈಬ್ರೇಷನ್. ಸೊ ಇಲ್ಲಿ ಡಸ್ ನಾಟ್ ವೈಬ್ರೇಟ್ ಆಗಲಿಲ್ಲ, ಆವಾಗ 5 ಡಿಗ್ರೀಸ್ ಆಫ್ ಫ್ರೀಡಮ್ ಇತ್ತು. ಈಗ ವೈಬ್ರೇಟ್ ಆಗಿದೆ. ಸೊ ವೈಬ್ರೇಟ್ ಆದಾಗ ಇಂಟರ್ ಅಟಾಮಿಕ್ ಆ್ಯಕ್ಸಿಸ್ ಕಾಂಟ್ರಿಬ್ಯೂಟ್ ವೈಬ್ರೇಷನಲ್ ಎನರ್ಜಿ, ದೆನ್ ಟೋಟಲ್ ಎನರ್ಜಿ ಏನು ಬರುತ್ತೆ, ಟ್ರಾನ್ಸ್ಲೇಟ್ರಿ ಇದೆ, ರೊಟೇಟ್ರಿ ಇದೆ, ವೈಬ್ರೇಟ್ರಿ ಇದೆ. ಸೊ ಟೋಟಲ್ ಇಟ್ ಹ್ಯಾಸ್ 7 ಡಿಗ್ರೀಸ್ ಆಫ್ ಫ್ರೀಡಮ್. ಎರಡೆರಡು ಆ್ಯಕ್ಸಿಸ್ ತೊಗೊಂಡು ಮಾಡಿದಾಗ ನಿಮಗೆ ವೆರಿ ಇಂಪಾರ್ಟೆಂಟು. ಇಟ್ ಡಸ್ ನಾಟ್ ವೈಬ್ರೇಟ್, ಡೈಅಟಾಮಿಕ್ಕಿಗೆ 5 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಇಫ್ ಇಟ್ ವೈಬ್ರೇಟ್ಸ್ 7 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ಫಾರ್ ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟಲ್ಲಿ ಈಚ್ ಟ್ರಾನ್ಸ್ಲೇಷನಲ್ ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಕರೆಸ್ಪಾಂಡ್ ಟು ಒನ್ ಮೋಡ್ ಆಫ್ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ. ನಿಮ್ಗೆ ಅವಾಗಲೇ ಹೇಳಿದೆ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಆಫ್ KT ಇರುತ್ತೆ, KB ದಟ್ ಈಸ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂತ. ಈಚ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಹ್ಯಾಸ್ 2 ಮೋಡ್ಸ್. ಎಷ್ಟಿದೆ ಮೋಡ್ಸ್ ಇಲ್ಲಿ ವೈಬ್ರೇಷನಲ್ ಫ್ರೀಕ್ವೆನ್ಸಿಯಲ್ಲಿ? 2 ಮೋಡ್ಸ್ ಇರುತ್ತೆ. ಸೊ ಒನ್ ಈಸ್ ಕೈನೆಟಿಕ್ ಆ್ಯಂಡ್ ಅನದರ್ ಒನ್ ಈಸ್ ಪೊಟೆನ್ಷಿಯಲ್, ವಿಚ್ ಕರೆಸ್ಪಾಂಡಿಂಗ್ ಈಕ್ವಲ್ ಟು 2 ಇಂಟು ಆಫ್ KBT. ಅಂದರೆ ನಿಮಗೆ ಆಫ್ KBT ಅಂದರೆ ಇದು ಟೋಟಲ್ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಿರೋದು. ಅದಕ್ಕೆ 2 ಮೋಡ್ಸ್ ಇರೋದ್ರಿಂದ 2 ಇಂಟು ದಿಸ್ 2 ಕ್ಯಾನ್ಸಲ್ ಆಗಿ KBT ಬರುತ್ತೆ. ಸೊ ನೆಕ್ಸ್ಟ್ ಬಾಯ್ಸ್ ಲಾ, ನಾನು ನಿಮಗೆ ಬಿಗಿನಿಂಗಲ್ಲೇ ಹೇಳಿದೆ ಬಾಯ್ಸ್ ಲಾ, ದಟ್ ಈಸ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆರ್ ವೈಸ್ ವರ್ಸಾ. ಸೊ P1 V1 P2 V2 is equal to constant. Charles law, volume of a gas is directly proportional to temperature at constant pressure. ಬಾಯ್ಸ್ ಲಾನಲ್ಲಿ ನಾವು ಕಾನ್ಸ್ಟೆಂಟ್ ಟೆಂಪ್ರೇಚರ್ ತೊಗೊಳ್ತೀವಿ, ಚಾರ್ಲ್ಸ್ ಲಾನಲ್ಲಿ ಕಾನ್ಸ್ಟೆಂಟ್ ಪ್ರೆಷರ್ ತೊಗೊಳ್ತೀವಿ. ಅದೇ ಥರ ಗೇ-ಲುಸಾಕ್ಸ್ ಲಾ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ನಾವೇನಿದು ಪ್ರೆಷರು, ವಾಲ್ಯೂಮು, ಟೆಂಪ್ರೇಚರ್ನ 3 ಥರ್ಮೋಡೈನಮಿಕ್ ವೇರಿಯಬಲ್ಸ್ ಅಂತ ಹೇಳ್ತೀವಿ, ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಕಾನ್ಸ್ಟೆಂಟ್ ಇದ್ದಾಗ ಅನದರ್ 2 ವೇರಿ ಆಗ್ತಾ ಹೋಗುತ್ತೆ. ದ ರಿಲೇಷನ್ ಬಿಟ್ವೀನ್ 2 ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ 1 ಟರ್ಮ್ ಈಸ್ ಕಾನ್ಸ್ಟೆಂಟ್ ಅಂದಾಗಲೇ ಅದನ್ನು ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸಾಕ್ಸ್ ಲಾ ಅಂತೀವಿ. ಇಫ್ ಆಲ್ ದ 3 ಕ್ವಾಂಟಿಟೀಸ್, ದ ಇಕ್ವೇಷನ್ ವಿಚ್ ಗಿವ್ಸ್ ಆಲ್ ದ ರಿಲೇಷನ್ ಬಿಟ್ವೀನ್ ಆಲ್ ದ 3 ಕ್ವಾಂಟಿಟೀಸ್ ಅಂದಾಗ ಪ್ರೆಷರು, ವಾಲ್ಯೂಮು, ಟೆಂಪ್ರೇಚರು, ಅದನ್ನು ನಾವು ಐಡಿಯಲ್ ಗ್ಯಾಸ್, ಪರ್ಫೆಕ್ಟ್ ಗ್ಯಾಸ್ ಅಂತ ಹೇಳ್ತೀವಿ. ಇಲ್ಲಿ ಕೆಳಗಡೆ ಇದೆ ನೋಡಿರಿ ನಿಮಗೆ, PV is equal to nRT, ideal gas equation, that is P1 V1 by T1 is equal to constant. ನಿಮ್ಗೆ ಹೇಳಿದೆ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ that is equal to R by N. So R is a universal gas constant and N is the number of molecules. Boltzmann constant same thing ಬರ್ತಿದ್ದೀವಿ. Pressure exerted by a gas P is equal to 1 by 3 m by V into V square RMS, that is the square root means square value of an velocity. ಇಲ್ಲಿ V ಅಂದರೆ ವಾಲ್ಯೂಮು ನೋಡಿ, this V is volume, so this V is velocity. ಸೊ ಅದೇ ಥರ ಇದೇ ವೆಲಾಸಿಟಿ, ರೂಟ್ ಮೀನ್ಸ್ ಸ್ಕ್ವೇರ್ ವ್ಯಾಲ್ಯೂ ಆಫ್ ವೆಲಾಸಿಟಿ, ದಟ್ಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ P by 3P by rho. Rho is a density. Mean kinetic energy per molecule of a gas, so that is of m V square ಅಂದರೆ ರೂಟ್ ಮೀನ್ ಸ್ಕ್ವೇರ್, ದಟ್ ಇಸ್ ಈಕ್ವಲ್ ಟು ಆಫ್ KBT. ಸೊ ಇಲ್ಲಿ ನಿಮಗೆ ಮೇಲ್ಗಡೆ K ಅಂದರೆ ಇದೆ ನೋಡಿ, ದಟ್ ಈಸ್ R by N ಅಂತ. ಮೀನ್ ಕೈನೆಟಿಕ್ ಎನರ್ಜಿ ಪರ್ ಮೋಲ್ ಆಫ್ ಎ ಗ್ಯಾಸ್, ಪರ್ ಮೋಲ್ ಆಫ್ ಎ ಗ್ಯಾಸ್ ಆದಾಗ ಇಟ್ ಈಸ್ ಆಫ್ m V ಸ್ಕ್ವೇರ್ ಆಗುತ್ತೆ, ದಟ್ ಇಸ್ ಈಕ್ವಲ್ ಟು 3/2 RT, ದಟ್ ಇಸ್ ಈಕ್ವಲ್ ಟು R ಅಂತ ಹೇಳಿದ್ರೆ ಸೊ KB ಇಂಟು N, ಬಿಕಾಸ್ KB ಇಸ್ ಈಕ್ವಲ್ ಟು R by N ಅಲ್ವಾ ಮೊದಲನೇ ಇಕ್ವೇಷನಲ್ಲಿ. ಸೊ R ಅಂತ ಹೇಳಿದ್ರೆ KB ಇಂಟು N ಬರುತ್ತೆ. ಕೈನೆಟಿಕ್ ಎನರ್ಜಿ ಆಫ್ 1 ಗ್ರಾಮ್ ಅಂದರೆ ಮಾಸ್ನ 1 ಅಂತ ಬರೆದಿದ್ದೀವಿ ಈ ಸ್ಲೈಡಲ್ಲಿ. ಅವಗಾಡ್ರೋ ನಂಬರ್ N is equal to m by m ಅಂದರೆ ಮಾಲಿಕ್ಯುಲರ್ ಮಾಸ್ ಬೈ ಮಾಸ್ ಆಫ್ 1 ಮಾಲಿಕ್ಯೂಲ್. ಅದೇ ಥರ ನಂಬರ್ ಆಫ್ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡೋದಾದರೆ ಮಾಸ್ ಆಫ್ ದ ಗ್ಯಾಸ್ ಬೈ ಮಾಲಿಕ್ಯುಲರ್ ಗ್ಯಾಸ್. ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್,
ದಟ್ ಪರ್ ಮಾಲಿಕ್ಯೂಲ್ ಈಸ್ ಆಫ್ KBT. ಇದು ನಿಮ್ಗೆ ಹೇಳಿದ್ದೀನಿ ನಾನು. ಫಾರ್ ಎ ಗ್ಯಾಸ್ ಆಫ್ ಪಾಲಿಅಟಾಮಿಕ್ ಅಂದರೆ ಮೆನಿ ಅಂತ ಮಾಲಿಕ್ಯೂಲ್ಸ್ ಹ್ಯಾವ್ F degrees of freedom. Energy associated with 1 mole of a gas is equal to F/2 RT. ಸೊ ಇಲ್ಲಿ F ಅಂದರೆ ಏನಪ್ಪ ಅಂದರೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ. ಈಗ ಮೋನೋ ಅಟಾಮಿಕ್ ಆದಾಗ ಇದನ್ನು 3 ಹಾಕಬೇಕು. ಡೈ ಆದಾಗ ಇಫ್ ಇಟ್ ಡಸ್ ನಾಟ್ ವೈಬ್ರೇಟ್ 5 ಹಾಕಬೇಕು. ಇಫ್ ಇಟ್ ವೈಬ್ರೇಟ್ 7 ಹಾಕಬೇಕು. ಸೊ ಅದೇ ಥರ ಇಲ್ಲಿ ಯು ಕೊಟ್ಟಿದ್ದಾರೆ. ನೆಕ್ಸ್ಟ್ CV is equal to F/2R. CP is equal to 1 plus F/2R. ಅಂದರೆ ಇದು ಹೆಂಗಪ್ಪ ಅಂದರೆ CP minus CV is equal to R ಇದೆಲ್ಲ ಅದರಿಂದ ಕ್ಯಾಲ್ಕುಲೇಷನ್ ಮಾಡಿರೋದು. ಈ ಸ್ಟ್ಯಾಂಡರ್ಡ್ ಇಕ್ವೇಷನ್ ಹಿಂಗೆ ನೆನ್ಪಿಟ್ಕೊಳ್ಳಿ, ನೀವು ಪ್ರಾಬ್ಲಮ್ಸಿಗೆ ಬೇಕಾಗಿರುತ್ತೆ. ಗಾಮಾ ದಟ್ ಈಸ್ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್. ನಾನು ನಿಮಗೆ ಲಾಸ್ಟ್ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಮಾಡಿದಾಗ ಅಲ್ಲಿ ಗಾಮಾ ಬಗ್ಗೆ ಹೇಳಿದ್ದೀನಿ ನಿಮಗೆ. CP/CV ದಟ್ ಇಸ್ ಈಕ್ವಲ್ ಟು 1 + 2/F. ಡಿಗ್ರೀಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಕ್ವಶನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮ್ಗೆ ಹೇಳಿದೆ ಮೋನೋ ಅಟಾಮಿಕ್ಕಿಗೆ ಡಿಗ್ರಿ 3 ಇರುತ್ತೆ ಅಂತ. ಅದನ್ನು ಲಾಸ್ಟ್ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಂಟರ್ನಲ್ ಎನರ್ಜಿ U 3/2 RT ಹಾಕ್ಕೋಬೇಕು. 3 ಅಂದ್ರೂ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ RT KBT ಅಂತ ಹೇಳಿದೆ ಅಲ್ವಾ. ಸೊ R is equal to KBT. R is equal to K into N ಅಂತ. CV 3/2R ಬರುತ್ತೆ. CP 1 ಪ್ಲಸ್ ಆ್ಯಡ್ ಮಾಡಿದಾಗ 5/2R. ಗಾಮಾ CP/CV 1.66. ಅದೇ ಥರ ಡಯಾಟಾಮಿಕ್ ಮಾಲಿಕ್ಯೂಲಿಗಿದೆ, ಟ್ರೈಅಟಾಮಿಕ್ ಮಾಲಿಕ್ಯೂಲಿಗಿದೆ ನೋಡಿ. ಡಯಾಟಾಮಿಕ್ಕು ಮತ್ತು ಟ್ರೈಅಟಾಮಿಕ್ ಮಾಲಿಕ್ಯೂಲ್ಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಏನಾಗಿರುತ್ತೆ 6 ಇರುತ್ತೆ. ಇಲ್ಲಿ ನಾನ್ ಲೀನಿಯರ್ ಮಾಲಿಕ್ಯೂಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಟ್ರೈಅಟಾಮಿಕ್ ನಾನ್ ಲೀನಿಯರ್, ಫಾರ್ ಅ ಲೀನಿಯರ್ ಇಟ್ ಈಸ್ ನಾನ್ ಲೀನಿಯರ್ ಇದ್ರೆ ಏನಾಯಿತು F is equal to 6 ಆಯಿತು. ಅದೇ ಥರ ಇಂಟರ್ನಲ್ ಎನರ್ಜಿ ಮತ್ತು ಗಾಮಾ ನೋಡಿ. ಗಾಮಾ ವ್ಯಾಲ್ಯೂ ಇದು ಮತ್ತು ಇದು ಡಿಫರ್ ಆಗುತ್ತೆ ಲೀನಿಯರ್ಗೂ ನಾನ್ ಲೀನಿಯರ್ಗೂ. ಸೊ ಡಯಾಟಾಮಿಕಲಿ ವೈಬ್ರೇಟ್ರಿ ನಾನ್ ವೈಬ್ರೇಟ್ರಿ ಅಂತ ಹೇಳಿದ್ವಲ್ಲ, ಅದೇ ಥರ ಈ ಕಾನ್ಸೆಪ್ಟ್ ಕೂಡ. ಸೊ ದೀಸ್ ಆರ್ ದಿ MCQs ರಿಲೇಟೆಡ್ ಟು ದಿ ಕೈನೆಟಿಕ್ ಇನರ್ಷಿ. ಸೊ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಸಮ್ ಆಫ್ ದ ಇಕ್ವೇಷನ್ಸ್ ಅಂದರೆ ಸಮ್ ಆಫ್ ದಿ ಕ್ವಶನ್ಸು ಆಲ್ರೆಡಿ ಇಷ್ಟು ವರ್ಷದಲ್ಲಿ ಕೇಳಿರೋವಂಥದ್ದನ್ನು ಡಿಸ್ಕಸ್ ಮಾಡೋಣ. First one, during an isothermal expansion, the confined ideal gas does minus 150 joule. ನೋಡಿ ಓದುವಾಗಲೇ ನೀವೇನು ಮಾಡ್ಕೋಬೇಕು ಅಂದರೆ -150 ಜೌಲ್ ಅಂದ ತಕ್ಷಣ ನಿಮಗೆ ಬರಬೇಕು ನೆಗೆಟಿವ್. ಯಾವಾಗ ವರ್ಕ್ನ ಪಾಸಿಟಿವಲ್ಲೂ ಹೇಳ್ತೀವಿ, ವರ್ಕ್ ಡನ್ ಬೈ ದ ಸಿಸ್ಟಮ್, ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂತೀವಿ. ಆ ಕಾನ್ಸೆಪ್ಟ್ ಇಲ್ಲಿ ಬಂದುಬಿಡಬೇಕು. ವರ್ಕ್ ಎಗೇನೆಸ್ಟ್ ಇಟ್ಸ್ ಸರೌಂಡಿಂಗ್, ದಿಸ್ ಇಂಪ್ಲೈಸ್ ದಟ್ ಏನು ಬರುತ್ತೆ. ಸೊ 150 ಜೌಲ್ ಆಫ್ ವರ್ಕ್ ಇರೋದ್ರಿಂದ ನಾವೇನು ಮಾಡ್ಕೋಬೇಕು, ಅದನ್ನು 150ನೇ ಬರುತ್ತೆ. ಸೊ ಡೈರೆಕ್ಟಾಗಿ ಗೆಸ್ ಮಾಡೋವಂಥದ್ದು ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಅದರಲ್ಲಿ ಯಾವುದು ಕರೆಕ್ಟು ನೆಗೆಟಿವ್ಗೆ? 150 ಜೌಲ್ ಆಫ್ ಹೀಟ್ ಹ್ಯಾಸ್ ಬಿನ್ ರಿಮೂವ್ಡ್. ಸೊ ಇಲ್ಲೇನಾಗ್ತಾ ಇದೆ, ಹ್ಯಾಸ್ ಬಿನ್ ರಿಮೂವ್ಡ್ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಇಲ್ಲಿ ಡಿನಲ್ಲಿ 150 ಜೌಲ್ ಆಫ್ ಹೀಟ್ ಹ್ಯಾಸ್ ಬಿನ್ ಆ್ಯಡೆಡ್ ಟು ದ ಸಿಸ್ಟಮ್. ಸೊ ನೆಗೆಟಿವ್ ಬಂದಿದೆ ಅಂದರೆ ಇಟ್ ಈಸ್ ಆ್ಯಡೆಡ್ ಟು ದಿ ಸಿಸ್ಟಮ್. ವೆನ್ ವರ್ಕ್ ಡನ್ on the system, then work done is taken as a negative. ನಮಗೆ ಗೊತ್ತಿದೆ. This means that we have to add the heat to the system. Second question ಅಲ್ಲಿ, when 1 kg of ice at 0 degree melts to water at 0 degree. ಸೊ ಐಸ್ 0 ಡಿಗ್ರಿ ಇದೆ ಮತ್ತು ವಾಟರ್ ಆಗಿ 0 ಡಿಗ್ರಿಗೆ ಕನ್ವರ್ಟ್ ಆಗಿದೆ. 1 kg ಆಫ್ ಐಸ್ ಇದೆ. ದ ರಿಸಲ್ಟಿಂಗ್ ಚೇಂಜ್ ಇನ್ ಎಂಟ್ರೋಪಿ ಇಕ್ವೇಷನ್ ನಮಗೆ ಗೊತ್ತಿದೆ, ಥರ್ಮೋಡೈನಮಿಕ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ds is equal to dq/r, that is entropy. q ಅಂದರೆ ಲೇಟೆಂಟ್ ಹೀಟ್, q ಅಂದರೆ ನಮಗೆ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಅಲ್ವಾ. ಇಲ್ಲಿ ಲೇಟೆಂಟ್ ಹೀಟ್ ಕೊಟ್ಟಿರೋದ್ರಿಂದ ನಮಗೆ ಎಲ್ ಕೊಟ್ಟಿರೋದ್ರಿಂದ m ಇಂಟು ಎಲ್ ಅಂತ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 293 ಕ್ಯಾಲೋರೀಸ್ ಪರ್ ಕೆಲ್ವಿನ್ ಬರುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಕಮ್ ಟು ದಿ ಥರ್ಡ್ ಕ್ವಶನ್. ಲಿಕ್ವಿಡ್ ಆಕ್ಸಿಜನ್ ಅಟ್ 50 ಕೆಲ್ವಿನ್ ಈಸ್ ಹೀಟೆಡ್ ಟು 300 ಕೆಲ್ವಿನ್ ಈಸ್ at constant pressure 1 atmospheric pressure. The rate of heating is constant. ಇಲ್ಲಿ ಏನಾಗಿದೆ, ಹೀಟ್ ಕಾನ್ಸ್ಟೆಂಟ್ ಮಾಡ್ಕೊಂಡಿದ್ದಾರೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದಿ ವೇರಿಯೇಷನ್ ಆಫ್ ಟೆಂಪ್ರೇಚರ್ ವಿತ್ ಟೈಮ್. ಈಗ ಇನಿಷಿಯಲಲ್ಲಿ ಏನಾಗಿದೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಎಲ್ಲ ಗ್ರಾಫಲ್ಲೂ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ನಮಗೇನಾಗುತ್ತೆ, ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತಲ್ವ. ಲಿಕ್ವಿಡ್ ಆಕ್ಸಿಜನ್ ಹೀಟೆಡ್ ಇನಿಷಿಯಲಿ, ಟೆಂಪ್ರೇಚರ್ ಇನ್ಕ್ರೀಸಸ್ ಅಪ್ ಟು ಬಾಯ್ಲಿಂಗ್ ಪಾಯಿಂಟ್. ಯಾಕೆಂದರೆ 50 ಕೆಲ್ವಿನ್ ಇರೋದು 300 ಕೆಲ್ವಿನ್ ಆಗಿದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆದಮೇಲೆ ಏನಾಗಬೇಕು, ಆ್ಯಕ್ಚುಲಿ ನಮಗೆ ಗೊತ್ತಿರೋ ಕಾನ್ಸೆಪ್ಟ್ ಪ್ರಕಾರ ಅದು ಕಾನ್ಸ್ಟೆಂಟ್ ರೀಚ್ ಆಗಬೇಕು. ರೂಮ್ ಟೆಂಪ್ರೇಚರ್ 50 ಕೆಲ್ವಿನ್ ಟು 300 ಕೆಲ್ವಿನ್ ಅಂದರೆ 27 ಡಿಗ್ರಿ ಏನಾಗುತ್ತೆ, ಅಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ. ಮತ್ತೆ ಅಗೇನ್ ಕಾನ್ಸ್ಟೆಂಟ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಟೆಂಪ್ರೇಚರ್ ಡ್ಯೂರಿಂಗ್ ದ ಸ್ಟೇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗೋದನ್ನು ನಾವು ಕಂಡುಹಿಡಿಬೇಕು. ಆಪ್ಷನ್ ಎನಲ್ಲಿ ಡೈರೆಕ್ಟಾಗಿ ಇನ್ಕ್ರೀಸ್ ಆಗಿದೆ. ಸೊ ಆಪ್ಷನ್ ಬಿನಲ್ಲಿ ಇನ್ಕ್ರೀಸ್ ಆಗಿ ಕಾನ್ಸ್ಟೆಂಟ್ ಆಗಿ ಮತ್ತೆ ಅಂದರೆ ಸ್ಟಡಿ ಸ್ಟೇಟ್ ಇದೆ ಇದರಲ್ಲಿ.
ಸೊ ಇಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ, ಸ್ಟಡಿ ಸ್ಟೇಟಿಗೆ ಬಂದ್ರೂ ಮತ್ತು ಹಂಗೆ ಇನ್ಕ್ರೀಸ್ ಆಗಿದೆ, ಸ್ಟಡಿ ಸ್ಟೇಟಲ್ಲಿ ಭಾಳ ಅವತ್ತಿಲ್ಲ. ಸೊ ಇದರಲ್ಲಿ ಸ್ಟಡಿ ಸ್ಟೇಟೇ ರೀಚ್ ಆಗಿಲ್ಲ. ಹಾಗಾಗಿ ನಾವೇನು ವಿ ಕ್ಯಾನ್ ಗೋ ವಿತ್ ದಿ ಆಪ್ಷನ್ ಬಿ. ಇಲ್ಲಿ ಹೇಳಿದ್ದೀವಿ ನೋಡಿ ನಿಮಗೆ, ವೆನ್ ಲಿಕ್ವಿಡ್ ಆಕ್ಸಿಜನ್ ಹೀಟೆಡ್ then initially its temperature increases up to a boiling point, then it reaches a state changes to a gas. ಲಿಕ್ವಿಡ್ ಇರೋದು ಗ್ಯಾಸ್ ಆಗುತ್ತೆ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಗ್ಯಾಸ್, ಆ್ಯಂಡ್ ಟೆಂಪ್ರೇಚರ್ ಡ್ಯೂರಿಂಗ್ ದಿಸ್ ಸ್ಟೇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ಕಾನ್ಸ್ಟೆಂಟ್ ಸ್ಟೇಟ್ ತೋರಿಸ್ಬೇಕು. ಆಫ್ಟರ್ ದಿಸ್ ಇಟ್ಸ್ ಟೆಂಪ್ರೇಚರ್ ಅಗೇನ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ನೆಕ್ಸ್ಟ್ fourth question. 1 mole of an ideal gas goes from an initial state A to state B via 2 processes. In the first, it undergoes a isothermal expansion from volume V to 3V, and then volume reduced to 3V to V at constant pressure. So the correct PV diagram representing the 2 process. So ಇಲ್ಲಿ 2 processನ ಹೇಳಬೇಕು. ಏನು ಹೇಳಿದ್ದಾರೆ ಅವರು, A to B ಏನಾಗ್ತಾ ಇದೆ, ಸ್ಟೇಟ್ ಫೈನಲ್ ಸ್ಟೇಟ್ ವಯಾ 2 process. ಫಸ್ಟ್ ಅಂಡರ್ಗೋಸ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಓಕೆ, ಎಲ್ಲ ಕರ್ವಲ್ಲೂ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಕರೆಕ್ಟ್ ಇದೆ. ಬಟ್ ಆರೋ ಮಾರ್ಕ್ ನೋಡಿ, ಎ ಮತ್ತು ಡಿನಲ್ಲಿ ಆರೋಮ ಕರೆಕ್ಟ್ ಇದೆ, ಡೌನ್ವರ್ಡ್ ಆರೋಮ ಬರಬೇಕು ಅಲ್ವಾ, ಎಕ್ಸ್ಪ್ಯಾಂಡ್ ಆಗಿದೆ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಫಸ್ಟ್ ಅಂಡರ್ ಫ್ರಮ್ ವಾಲ್ಯೂಮ್ 3V to 3V, ಆ್ಯಂಡ್ ದೆನ್ ವಾಲ್ಯೂಮ್ ರೆಡ್ಯೂಸ್ಡ್ ಟು 3V ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ನೋಡಿ, ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಇದೆ, ಹೌದಾ. ಸೊ ಇಲ್ಲಿ ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಇದೆ, ಇಲ್ಲೂ ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಇದೆ, ಕರೆಕ್ಟ್ ಆಗಿದೆ ಇಲ್ಲಿಂದ ಇಲ್ಲಿಗೆ. ಬಟ್ ಏನಪ್ಪ ಅಂದರೆ, ನಾವು ಸೈಕ್ಲಿಕ್ ಪ್ರೋಸೆಸ್ ಹೇಳ್ತೀವಲ್ವ, ನಾವು ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಕರ್ವ್ ಏನಾಗಬೇಕು, ಹಿಂಗೆ ಬರ್ಬೇಕು ತಾನೆ. ಸೊ ಈ ರೀತಿ, ಹಾಗಾಗಿ ಆ ರೀತಿ ಬರುವಂಥ ಕರ್ವ್ ಅಂದರೆ ಆಪ್ಷನ್ ಎ ಕರೆಕ್ಟ್ ಅಲ್ವಾ. ಓಕೆ, ಕ್ವಶನ್ 5. If the radius of a star is r and it acts as a black body, what would be the temperature of the star in which the rate of energy production of Q? ಅಂದರೆ ಕ್ಯೂಗೆ ನಾವು ಇಕ್ವೇಷನ್ನ ಕಂಡುಹಿಡಿಯಬೇಕು. ಟೆಂಪ್ರೇಚರ್ ಆಫ್ ದಿ ಸ್ಟಾರ್ ಅಂತ ಹೇಳಿದ್ರೆ ಎಮಿಸ್ಸಿವ್ ಪವರ್ ಬಗ್ಗೆ ಹೇಳಿದ್ರೆ ನಾವು ಸ್ಟೀಫನ್ಸ್ ಲಾ ಹೋಗಬೇಕು. ಎಮಿಸ್ಸಿವ್ ಪವರ್ ಆಫ್ ಎ ಬ್ಲ್ಯಾಕ್ ಬಾಡಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ 4th ಪವರ್ ಆಫ್ ದಿ ಆಬ್ಸಲ್ಯೂಟ್ ಟೆಂಪ್ರೇಚರು. ಇಲ್ಲಿ ಸಿಗ್ಮಾ ಅಂದರೆ ಸ್ಟೀಫನ್ಸ್ ಕಾನ್ಸ್ಟೆಂಟು. ರೇಡಿಯಸ್ ಕೊಟ್ಟಾಗ ಏರಿಯಾನ ತೊಗೋಬೇಕು, ಸ್ಪಿಯರ್ ಆಗಿರೋದ್ರಿಂದ ಏರಿಯಾ 4πr². ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಎ ಆಪ್ಷನ್ ಟಿ ಈಸ್ ಈಕ್ವಲ್ ಟು ದಿಸ್. ದೇರ್ಫೋರ್ ಆಪ್ಷನ್ ಎ ಈಸ್ ಕರೆಕ್ಟ್. Next, go to the another question. Thermodynamic system is taken through the cycle ABCD as shown in the figure. Heat rejected by the gas during the cycle. So heat rejected by the gas during the cycle ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸೈಕಲ್ ನಾವು ನೋಡಿದ್ರೆ ಎ ಬಿ ಸಿ ಡಿ ರಿವರ್ಸ್ ಇದೆ ಅಲ್ವಾ. ಸೊ ಆರೋ ಮಾರ್ಕ್ಸ್ನ ನೋಡಿ, ಎ ಬಿ ಸಿ ಡಿ. ಓಕೆ, ಸೊ ಎ ಟು ಬಿನಲ್ಲಿ 3V ಅಂತ ಹೇಳಿದ್ರೆ 3V - V ಅಂದರೆ 2V ಬರುತ್ತೆ, 2P - P ಅಂದರೆ P ಬರುತ್ತೆ. ಸೊ ಇನ್ ದಿ ಸೈಕ್ಲಿಕ್ ಪ್ರೊಸೆಸ್ಸಲ್ಲಿ ಎನರ್ಜಿ 0 ಅನ್ನೋದು ನಮಗೆ ಗೊತ್ತಾಯಿತು. ಫಸ್ಟ್ ಲಾ ಆಫ್ ಪ್ರಕಾರ ನಮಗಿಲ್ಲಿ DQ = DU + DW ಅಲ್ವಾ. ಸೊ DQ = DW ಆಗುತ್ತೆ, ಯಾಕಂದರೆ ಇಂಟರ್ನಲ್ ಎನರ್ಜಿ 0 ಆಯಿತು. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು ಇದರಲ್ಲಿ. ಸೊ ಏರಿಯಾ ಅಂತ ಹೇಳಿದ್ರೆ ಸ್ಕ್ವೇರ್ ಇದೆ, ರೆಕ್ಟ್ಯಾಂಗಲ್ ಇದೆ ನೋಡಿರಿ, ಇದು ಲೆಂತ್ ಇಂಟು ಬ್ರೆಡ್ತ್ ಮಾಡಿಕೊಂಡ್ರೆ ಆಯಿತು. ಆವಾಗಲೇ ನಿಮ್ಗೆ ಹೇಳಿದೆ 3V - V 2P - P ಅಂತ ಹೇಳಿಬಿಟ್ಟು ಇಟ್ ಈಸ್ 2 × P × V ಬರುತ್ತೆ. ಸೊ ಹೀಟ್ ಈಸ್ ರಿಜೆಕ್ಟೆಡ್, ಹಾಗಾಗಿ ನೆಗೆಟಿವ್ ಬಂದಿದೆ ಅಲ್ಲಿ 2PV. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಗೋ ಟು ದಿ ಅನದರ್ ಕ್ವಶನ್, 7th question. A gas is taken through a cycle A to B, B to C, C to A. ಸೊ ಸೈಕ್ಲಿಕ್ ಪ್ರೊಸೆಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ನೆಟ್ ವರ್ಕ್ ಅಂದರೆ ಟೋಟಲ್ ವರ್ಕ್ ಡನ್ ಬೈ ದಿ ಗ್ಯಾಸ್. ಸೊ ಏರಿಯಾ ಅಂಡರ್ ದಿ ಕರ್ವ್ ಈ ಥರಕ್ಕೆಲ್ಲ ಹಾಕಿದಾಗ ನಮಗೇನಾಗುತ್ತೆ, ಏರಿಯಾ ಅಂಡರ್ ದಿ ಕರ್ವ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಏರಿಯಾ ಅಂಡರ್ ದಿ ಕರ್ವ್ ಇಲ್ಲಿ ಟ್ರಯಾಂಗಲ್ ಆಗಿರೋದ್ರಿಂದ ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಆಫ್ ಇಂಟು ಬೇಸ್ ಇಂಟು ಹೈಟ್ನ ತೊಗೊಂಡಾಗ ಸೊ ಹೈಟಿಂದು ಡಿಫ್ರೆನ್ಸ್ ಬಿ ಸಿ ಎಷ್ಟಿದೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರಿ, ಇಲ್ಲಿ ಎ ಸಿ ಎಷ್ಟಿದೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಸ್ವಲ್ಪ ಡಿಫರ್ ಕೊಟ್ಟಿದ್ದಾರೆ ಕರ್ವಿದು, ಇದು ಮ್ಯಾಚ್ ಆಗ್ತಾ ಇಲ್ಲ. ಈ ಕರ್ವಿಗೂ ಈ 5ವಿಗೂ ಮ್ಯಾಚ್ ಆಗಲ್ಲ ಯಾವುದರಲ್ಲಿ, ವಾಲ್ಯೂಮ್ನಲ್ಲಿ. ಸೊ ಕರ್ವ್ನ ಡಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ಬಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ನೀಟ್ 2013 ಕೊಟ್ಟಿರೋದು. ವಿ ವಿಲ್ ಗೆಟ್ ಅ ನಿಯರ್ ಬೈ ಆನ್ಸರ್, ದಟ್ ಈಸ್ 1000 joule. ಸೊ ದ ಆಪ್ಷನ್ ಈಸ್ ಎ. ನೆಕ್ಸ್ಟ್ 8th question. VT ಡಯಾಗ್ರಾಮ್ ಕೊಟ್ಟಿದ್ದಾರೆ. ವಾಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಪ್ರೆಷರ್ P1 ಆ್ಯಂಡ್ P2? ನೋಡಿ, ಒಂದು
ವೈ ಆ್ಯಕ್ಸಿಸಲ್ಲಿ ನಮಗಿಲ್ಲಿ ವೈ ಆ್ಯಕ್ಸಿಸಲ್ಲಿ ವಾಲ್ಯೂಮ್ನ ಪ್ಲಾಟ್ ಮಾಡಿದ್ದಾರೆ, ಎಕ್ಸ್ ಆ್ಯಕ್ಸಿಸಲ್ಲಿ ಟೆಂಪ್ರೇಚರ್ನ ಪ್ಲಾಟ್ ಮಾಡಿದ್ದಾರೆ. ಈಗ ಕಾನ್ಸ್ಟೆಂಟ್ ವಾಲ್ಯೂಮ್ನ ತೊಗೊಂಡ್ವಪ್ಪ ಅಂತ ಹೇಳಿದ್ರೆ ಪಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂತ ಗೊತ್ತಿದೆ ಅಲ್ವಾ, ಗೇ-ಲುಸಾಕ್ಸ್ ಲಾ ಪ್ರಕಾರ ನಮಗೆ. ಸೊ ಅಲ್ಲಿ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ P2 ಲೋಯರ್ ಟೆಂಪ್ರೇಚರ್ ಇಲ್ಲಿದೆ, P1 ಹೈಯರ್ ಟೆಂಪ್ರೇಚರ್ ಇಲ್ಲಿದೆ. ಸೊ ಅಂದರೆ P1 ಜಾಸ್ತಿ ಅಲ್ವಾ, ಸೊ P2 ಕಮ್ಮಿ ಇದೆ. ಸೊ P1 ಜಾಸ್ತಿ, P2 is less than P1 ಅಂದರೆ ಆಪ್ಷನ್ ಬಿ ಈಸ್ ಕರೆಕ್ಟ್. Next, 9th question. During an adiabatic process, the pressure of gas is found to be in proportional to cube of its temperature. ಅವರೇ ಕೊಟ್ಬಿಟ್ಟಿದ್ದಾರೆ ಪ್ರೆಷರ್ ಕ್ಯೂಬ್ ಆಫ್ ಇಟ್ಸ್ ಟೆಂಪ್ರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ. ದ ರೇಷಿಯೋ ಆಫ್ CP/CV ಕೊಟ್ಟಿರೋ ಕಾನ್ಸೆಪ್ಟ್ ತೊಗೊಳ್ಳೋಣ. ಟೆಂಪ್ರೇಚರ್ನ ನಾವು ಈ ಕಡೆಗೆ ತೊಗೊಂಡಿದ್ದೀವಿ, ಸೊ ಕಾನ್ಸ್ಟೆಂಟ್ ಆಯಿತು. ಸೊ ಅಡಿಯಾಬೈಟಿಕ್ ಪ್ರೋಸೆಸ್ಸಲ್ಲಿ ದ ರಿಲೇಷನ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಅಂದರೆ ಈ ಈಕ್ವೇಷನ್ನ -3 ಜೊತೆ ಕಂಪೇರ್ ಮಾಡಿ ಸಾಲ್ವ್ ಮಾಡಿದಾಗ ನಮಗೆ ಸೊ ಆರ್ ವ್ಯಾಲ್ಯೂ ಅಥವಾ ಇಟ್ ಮೇ ಬಿ ಗಾಮಾ ಆಗಿರ್ಬೋದು 3/2 ಬರುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ದಟ್ ಈಸ್ 3/2. ನೆಕ್ಸ್ಟ್ 10th ಕ್ವಶನ್. The molar specific heats of an ideal gas at constant pressure and volume are denoted by Cp and Cv respectively. If gamma is equal to Cp/Cv and R is the universal gas constant, then Cv is equal to Cv ಏನಾಗಿರುತ್ತೆ ನೋಡಿ, ಅವರೇ ಕೊಟ್ಬಿಟ್ಟಿದ್ದಾರೆ ಕಾನ್ಸೆಪ್ಟ್ಸ್ ಎಲ್ಲ. ಅದನ್ನು ಜಸ್ಟ್ ನೀವೇನು Cp/Cv ಎಲ್ಲ ಬಂದಾಗ ಮೇಯರ್ಸ್ ಇಕ್ವೇಷನ್ ತೊಗೊಳ್ಳಿ, Cp - Cv is equal to R. Just divide this equation by Cv. Cv ಇಂದ ಡಿವೈಡ್ ಮಾಡಿದಾಗ ಇಲ್ಲಿ Cv ಕ್ಯಾನ್ಸಲ್ ಆಗಿ 1 ಬಂತು, R/Cv ಬಂತು. ಸೊ ನೆಕ್ಸ್ಟ್ Cp/Cv ಅಂದರೆ ಗಾಮಾ ಅಲ್ವಾ, ಸೊ ಗಾಮಾ -1 ಈಸ್ R/Cv. ಸೊ Cv is equal to R/gamma -1. So the right option is option A. Next, come to the 11th question. A piece of iron is heated in a flame. It first becomes a dull red, then it becomes reddish yellow and finally it turns to white hot. So ನೋಡಿ, temperature wavelengths important ಇದರಲ್ಲಿ ಕಲರ್ಸ್ ಕೊಟ್ಟಾಗ the corresponding explanation was above. Observation is possible by using Kirchhoff law, Wien's displacement law, Newton's law, Stefan's law. ನೋಡಿ, ಟೆಂಪ್ರೇಚರು ಮತ್ತು ವೇವ್ಲೆಂತ್ ಬಗ್ಗೆ ಹೇಳೋದೇ ವಿನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ಈಗೇನು ಹೇಳ್ತಿದ್ದಾರೆ ಅವರು, ಫಸ್ಟು ರೆಡ್ ಆಗುತ್ತೆ ಆಮೇಲೆ ವಾಯ್ಲೆಟ್ ಆಗುತ್ತೆ ಅಂತಾರೆ. ಸೊ ವಿಬ್ ಗಯಾರ್ನ ತೊಗೊಂಡ್ರೆ VIBGYOR. ಸೊ ರೆಡ್ದೇ ಜಾಸ್ತಿ ಇದೆ ಅಲ್ವಾ, ಯಾವುದು ವೇವ್ಲೆಂತ್ ಜಾಸ್ತಿ ಇದೆ. ಸೊ ಫಸ್ಟ್ ಇಟ್ ಬಿಕಮ್ಸ್ ಎ heated, first it becomes a dull red and then it reddish yellow. ಅಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಏನಾಯಿತು, ರೆಡ್ ಆಯಿತು. ನೆಕ್ಸ್ಟು ಅದು ಕಮ್ಮಿ ಆದಾಗ ವಾಯ್ಲ್ಡ್ ಯೆಲ್ಲೋ ಆಯಿತು. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬಂತು ನೋಡಿ ಅಲ್ಲಿ. ಸೊ ಹಾಗಾಗಿ ಇಟ್ ಈಸ್ ಅ ವಿನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. Steam at 100 degree centigrade passed into 20 gram of water at 10 degree centigrade. When water acquires a temperature of 80 degree, the mass of water present will be. ಟೆಂಪ್ರೇಚರು ಸ್ಪೆಸಿಫಿಕ್ ಹೀಟ್ ಎಲ್ಲ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಹೀಟ್ ಇದೆ. ಸ್ಪೆಸಿಫಿಕ್ ಹೀಟ್ ಕೊಡ್ತಿದ್ದಂಗೆ ನಿಮಗೆ ಈಕ್ವೇಷನ್ ಕಾನ್ಸೆಪ್ಟ್ ಬರಬೇಕು. ಸೊ Q ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M ಇಂಟು ಡೆಲ್ಟಾ T. ಈ ಕ್ಯೂ ಪ್ರಪೋರ್ಷನಾಲಿಟಿ ತೆಗಿಯೋದಕ್ಕೆ ನಾವೇನು ಮಾಡಿದ್ವಿ, ಸೊ ಅದನ್ನು ರಿಮೂವ್ ಮಾಡಿಕೊಂಡು ಇಲ್ಲಿ ಈಕ್ವಲ್ಸ್ ಹಾಕ್ಕೊಂಡ್ವಿ ಅಲ್ವಾ, ಸಿ ಸ್ಪೆಸಿಫಿಕ್ ಹೀಟ್ನ. ಜಸ್ಟ್ ಈ ಈಕ್ವೇಷನ್ ಇದೆ ನೋಡಿ ಇಲ್ಲಿ, ಹೀಟ್ ಗೇನ್ಡ್ ಬೈ ವಾಟರ್ ಇಸ್ ಈಕ್ವಲ್ ಟು ಹೀಟ್ ಲಾಸ್ಟ್ ಬೈ ಸ್ಟೀಮ್. ಇದು ಕ್ಯಾಲೋರಿಮೆಟ್ರ್ ಪ್ರಿನ್ಸಿಪಲ್. ಹೀಟ್ ಗೇನ್ಡ್ ಬೈ ಎ ಹಾಟ್ ಬಾಡಿ ಇಸ್ ಈಕ್ವಲ್ ಟು ಹೀಟ್ ಲಾಸ್ಟ್ ಬೈ ಎ ಕೋಲ್ಡ್ ಬಾಡಿ ಅಂತ ಹೇಳಿಬಿಟ್ಟು ಇಲ್ಲಿ ಅದೇ ಕಾನ್ಸೆಪ್ಟ್ ತೊಗೊಂಡ್ರೆ ಸ್ಪೆಸಿಫಿಕ್ ಹೀಟ್ ಇದೆ, ಮಾಸ್ ಇದೆ, ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ಇದೆ. ಸೊ ಇಲ್ಲಿ 2 ಬರುತ್ತೆ ನೋಡಿ, ಬಿಗಿನಿಂಗ್ ಒಂದು ಆಮೇಲೆದೊಂದು. M ಇಂಟು 540, ಇಲ್ಲಿ ಮಾಸ್ 1 ಆಗಿದೆ. ಆ್ಯಂಡ್ M ಇಂಟು 1 ಇಂಟು ಡಿಫ್ರೆನ್ಸ್ ಇನ್ ಬಿಗಿನಿಂಗ್ ಟೆಂಪ್ರೇಚರು ಮತ್ತು ಆಮೇಲೆ ಟೆಂಪ್ರೇಚರು. ಸಿಂಪ್ಲಿಫೈ ಮಾಡಿಕೊಂಡ್ರೆ 25.2 ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡ್ರೆ ಬರುತ್ತೆ ನೋಡಿ ಸ್ಟೆಪ್ಸ್ ನಿಮಗೆ. ನೆಕ್ಸ್ಟ್, ಎ ಥರ್ಮೋಡೈನಮಿಕ್ ಸಿಸ್ಟಮ್ ಅಂಡರ್ಗೋ ಸೈಕ್ಲಿಕ್ ಪ್ರೋಸೆಸ್. ನಾವು ಓದಬೇಕಾದ್ರೇ ಸೈಕ್ಲಿಕ್ ಪ್ರೋಸೆಸ್ ಓದಿದ ತಕ್ಷಣ ನಿಮಗೆ ಒಂದು ಪಾಯಿಂಟ್ ಬಂದುಬಿಡಬೇಕು. ಸೈಕ್ಲಿಕ್ ಪ್ರೋಸೆಸ್ ABCD ಕಮ್ಸ್ ಟು ಒರಿಜಿನಲ್ ಪೊಸಿಷನ್ ಅಂತ. ದ ವರ್ಕ್ ಡನ್ ಬೈ ದ ಸಿಸ್ಟಮ್. ಮತ್ತು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಕುತ್ಕೋಬೇಡ್ರಿ. ವರ್ಕ್ ಡನ್ ಬೈ ದಿ ಸೈಕ್ಲಿಕ್ ಪ್ರೋಸೆಸ್ ಅಂದರೆ ಒರಿಜಿನಲಿ ಕಮ್ ಟು ಇನಿಷಿಯಲ್ ಪೊಸಿಷನ್. ಸೊ ಇಟ್ ಈಸ್ 0. ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಟು ದಿ ಆಪ್ಷನ್. 14th,
on observing light from 3 different stars P, Q and R, it was found that intensity of violet color is maximum in the spectrum P. ಅಂದರೆ ಕನ್ಫ್ಯೂಷನ್ ಆಗೋ ಥರ ಕೊಟ್ಟಿದ್ದಾರೆ. ವಾಯ್ಲೆಟ್ನ ಪಿಗೆ ರಿಗಾರ್ಡ್ ಮಾಡ್ತಾ ಇದ್ದಾರೆ ಅವರು. ಸೊ ವಾಯ್ಲೆಟ್ ಕಲರ್ ರಿಲೇಟ್ಸ್ ಟು ಪಿ ಅಂತ. ದ ಇಂಟೆನ್ಸಿಟಿ ಆಫ್ ಗ್ರೀನ್ ಕಲರ್ ಈಸ್ ಮ್ಯಾಕ್ಸಿಮಮ್ ಫಾರ್ ಆರ್. ಸೊ ಅಲ್ಲಿ ಯಾವ್ದು ಹೇಳ್ತಾ ಇದ್ದಾರೆ, ಇಂಟೆನ್ಸಿಟಿ ಆಫ್ ಗ್ರೀನ್ ಕಲರ್ ಈಸ್ ಮ್ಯಾಕ್ಸಿಮಮ್ ಫಾರ್ ಆರ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ then intensity of red color is maximum in the spectrum Q. So red color in the spectrum Q ಅಂತ ಹೇಳ್ತಿದ್ದಾರೆ. ನೋಡಿ ಇವು ಕಲರ್ಸು, ಇವು ಇಂಟೆನ್ಸಿಟಿ ಹೇಳ್ತಾ ಇದ್ದಾರೆ in the spectrum Q. If TP, TQ and TR are the respective absolute temperatures, ಅವುಗಳದ್ದು ಟೆಂಪ್ರೇಚರ್ ಕೊಟ್ಟಿದ್ದಾರೆ, then it can be concluded from the above observation. ಅಂದರೆ ಮೂರು ಕಲರ್ ಯಾವ ಥರ ಇದೆ ನೋಡಿ, ಇಲ್ಲಿ ಪಿನ ವಾಯ್ಲೆಟ್ ಹೇಳ್ತಿದ್ದಾರೆ, ಕ್ಯೂನ ರೆಡ್ಡಿಗೆ ಹೇಳ್ತಿದ್ದಾರೆ, ಮತ್ತು ಆರಿಗೆ ಗ್ರೀನ್ ಹೇಳ್ತಾ ಇದ್ದಾರೆ. ಸೊ ನಾವು ವಿಬ್ ಗಯಾರ್ನ ಹಾಕ್ಕೊಂಡಾಗ ಏನಾಗುತ್ತೆ, ರೆಡ್ಡಿಗೆ ಜಾಸ್ತಿ ಕಲರ್ ಬರುತ್ತಲ್ವ, ವೇವ್ಲೆಂತ್ ಜಾಸ್ತಿ ಇದೆ. ಸೊ ಆಮೇಲೆ ಯಾವುದಿದೆ, ಗ್ರೀನ್ ಬರುತ್ತೆ, ಅದಕ್ಕಿಂತ ಕಮ್ಮಿ ವಾಯ್ಲೆಟ್ ಬರುತ್ತೆ. ಅಂದರೆ ಇನ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ. ಅದನ್ನು ತೊಗೊಂಡ್ರೆ ನಮಗೆ ಪಿ ಆರ್ ಕ್ಯೂ ಅಥವಾ ಕ್ಯೂ ಆರ್ ಪಿನಲ್ಲಿ ಹೋಗ್ಬೋದು. ಸೊ ಇಲ್ಲಿ ಕರೆಕ್ಟ್ ಅಂತ ಹೇಳಿದ್ರೆ ಟೆಂಪ್ರೇಚರ್ ಆಫ್ ದಿ ಪಿ ಜಾಸ್ತಿ ಇರುತ್ತಲ್ವ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದೇ ನಾವು ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಹೇಳಿದ್ರೆ. ಸೊ ದ ಆಪ್ಷನ್ ಬಿ ಈಸ್ ಅ ರೈಟ್ ಆಪ್ಷನ್. ನೆಕ್ಸ್ಟ್ ಕಮ್ ಟು ದ 15th question. Two ends of a metal rod are maintained at temperature 100 degree and 110 degree centigrade. The rate of heat flow in the rod is found to be 4 joules second. If the ends are maintained at the temperature 200 degree and 210 degree, the rate of heat of flow. ಸೊ ನೋಡಿ ಇಲ್ಲಿ ಫಸ್ಟಿಂದು ಟೆಂಪ್ರೇಚರ್ ಡಿಫ್ರೆನ್ಸು, ಸೆಕೆಂಡಿಂದು ಟೆಂಪ್ರೇಚರ್ ಡಿಫ್ರೆನ್ಸ್ನ ತೊಗೊಂಡ್ರೆ ಎರಡು ಸೇಮ್ ಇದೆ. 200 210 ಅಂದರೆ 10 ಡಿಗ್ರಿ ಬರುತ್ತೆ, 100 110 ಅಂದರೆ 10 ಡಿಗ್ರಿ ಬರುತ್ತೆ. ಇಫ್ ಟೆಂಪ್ರೇಚರ್ ಡಿಫ್ರೆನ್ಸ್ ಸೇಮ್ ಇದ್ದಾಗ ಏನಾಗಿರುತ್ತೆ, ಸೇಮ್ ಹೀಟ್ ಇರುತ್ತಲ್ವ, ರೇಟ್ ಆಫ್ ಹೀಟು. ಸೊ ದ ಆಪ್ಷನ್ ಈಸ್ ಆಪ್ಷನ್ ಡಿ. Next come to the 16th question. A black body is at temperature of 5760 Kelvin. The energy of radiation emitted by the body at wavelength 250 nanometer is U1. ನೋಡಿ U1 ಅನ್ನೋದು ಎನರ್ಜಿ, wavelength 500 nanometer is U2 and 1000 nanometer is U3. ವೀನ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್. ನಿಮಗೆ ವೀನ್ಸ್ ಕಾನ್ಸ್ಟೆಂಟ್ ಕೊಟ್ಟ ತಕ್ಷಣವೇ ಇಲ್ಲಿ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ನ ಯೂಸ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಈಸ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಬಿ ಬೈ ಟಿ. ಅಲ್ಲಿ ಏನು ಹೇಳ್ತೀವಿ, ಪ್ರಾಡಕ್ಟ್ ಆಫ್ ವೇವ್ ಲೆಂತ್ ಆ್ಯಂಡ್ ಟೆಂಪ್ರೇಚರ್ ಈಸ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಈಸ್ ಕಾನ್ಸ್ಟೆಂಟ್. ಲ್ಯಾಂಬ್ಡಾ ಎಮ್ ಇಂಟು ಲ್ಯಾಂಬ್ಡಾ ಎಮ್ ಇಂಟು ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ. ದಟ್ ಕಾನ್ಸ್ಟೆಂಟೇ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಆಗಿರುತ್ತೆ. ಅದರ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಬಂತು, ವೇವ್ ಲೆಂತ್ ಕಾನ್ಸ್ಟೆಂಟ್ ರೀಜನು 500 ನ್ಯಾನೋಮೀಟರ್. ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ಹಿಂಗೆ ಇರುತ್ತೆ ತಾನೆ. ಆ 500 ಇರೋದು U2ಗೆ. ಸೊ U2ನೇ ಜಾಸ್ತಿ ಇದೆ, ಅದರ ಅಕ್ಕಪಕ್ಕ ಕಮ್ಮಿ ಆಗುತ್ತಲ್ವ. ಸೊ U2 ಈಸ್ ಗ್ರೇಟರ್ ದೆನ್ U1. ಸೊ ದ ಆಪ್ಷನ್ ಈಸ್ ಬಿ ಈಸ್ ಕರೆಕ್ಟ್. ಸೊ 17th, a spherical black body with a radiates 12 centimeter radiates 450 watt power at 500 Kelvin. If the radius were halved, ಅಂದರೆ ರೇಡಿಯಸ್ನ ಅರ್ಧ ಮಾಡಿದ್ದಾರೆ, reduced to half, and temperature is double, the power radiates in ವ್ಯಾಟ್ಸಲ್ಲಿ ಪವರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಕ್ವೇಷನ್ ಗೊತ್ತಿದೆ, ಪವರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪವರ್ ಎನರ್ಜಿ ಅಬ್ಸಲ್ಯೂಟ್ ಟೆಂಪ್ರೇಚರ್, 4th ಪವರ್ ಆಫ್ ದಿ ಟೆಂಪ್ರೇಚರ್ ಅಂತ ಹೇಳ್ತೀವಿ. ರೇಡಿಯಸ್ ಕೊಟ್ಟಾಗ ನಿಮಗೆ ರೇಡಿಯಸ್ ಹಾಕ್ಕೊಳ್ಳಿ ಅಂತ ಹಿಂದಿನ ಇಕ್ವೇಷನಲ್ಲಿ ಹೇಳಿದೆ. ಈಗ ಇಲ್ಲಿ ರೇಡಿಯಸ್ನ ಏನು ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಸೊ R1 ಬೈ ರೆಡ್ಯೂಸ್ ಟು ಆಫ್ ಅಂತ ಹೇಳಿದ್ದಾರೆ. R2/2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಆ 4 ಮೇಲೆ ಹೋಗುತ್ತೆ, ಕೆಳಗಡೆ R ಬರುತ್ತೆ. ಸೊ ಈ ಆರು ಕ್ಯಾನ್ಸಲ್ ಆದರೆ ಮೇಲೆ 4 ಉಳಿಯುತ್ತೆ. ಇಂಟು ಟೆಂಪ್ರೇಚರ್ ಏನಾಗಿದ್ದಾರೆ, ಡಬಲ್ಡ್ ಅಂದರೆ ಈ ಟೆಂಪ್ರೇಚರ್ T1 ಇರುತ್ತೆ. ಇಲ್ಲಿ 2T⁴ ಅಂದರೆ ಏನಾಯಿತು, 16 ಆಯ್ತಲ್ವಾ. 4 1s 4 4s 16 ಉಳಿತು ನಿಮಗೆ. ದಿಸ್ 4 × 450 ಮಾಡಿದ್ರೆ ದಟ್ ಈಸ್ 1800 ಬರುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. 18th question. The power radiated by the black body is P and it radiates maximum energy at wavelength lambda naught. If the temperature of the black body is now changed that it radiates maximum energy at wavelength 3/4 lambda naught, the power radiates by becomes n into P, the value of n. So power, wavelength, temperature ಹೇಳಿದಾಗ ನೀವು ಗೆಸ್ ಮಾಡ್ಬೋದು ಇಕ್ವೇಷನನ್ನು. ಇಟ್ ಈಸ್ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾನೇ.
ಎರಡು ಸೇಮ್ ಇದೆ, ಹಾಗಾಗಿ ಬಿಗಿನಿಂಗ್ ಪ್ರೋಸೆಸ್ಸು ಆಫ್ಟರ್ ಪ್ರೋಸೆಸ್ ಇಕ್ವೇಷನ್ ಸೇಮ್ ಮಾಡ್ಕೊಳ್ಳಿ. ಲ್ಯಾಂಬ್ಡಾ ಕೊಟ್ಟಿರೋ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಚೇಂಜ್ ಇನ್ ಟೆಂಪ್ರೇಚರ್ ಸಿಕ್ಕೋಗುತ್ತೆ. P1/P2 ಅವಾಗಲೇ ಇಕ್ವೇಷನ್ ಬಂತಲ್ಲ, ಹಾಕ್ಕೊಂಡ್ರೆ 256/81. ಸೊ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕಮ್ ಟು ದಿ ಲಾಸ್ಟ್ ಕ್ವೆಶ್ಚನ್, ದ ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ. ಇದು ಥರ್ಮಲ್ ಕಂಡಕ್ಟಿವಿಟಿ ಲಾ ಗೊತ್ತಿದೆ ಅಲ್ವಾ? ಸೊ ಈ ಲಾನಲ್ಲೆಲ್ಲ ಹಾಕಿದ್ರೆ ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಕೆ ಕೇಳಿದ್ದಾರೆ. ಸೊ ಹೀಟಿಗೆ ನೀವು ಜೌಲ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಟೆಂಪ್ರೇಚರು ಡಿಫ್ರೆನ್ಸ್ ಬರುತ್ತೆ, ಕೆಳಗೆ ಬರುತ್ತೆ, ಟೈಮು ಸೆಕೆಂಡು ಕೆಳಗೆ ಬರುತ್ತೆ, ಏರಿಯಾ ಮೀಟ್ರ್ ಸ್ಕ್ವೇರು ಕೆಳಗೆ ಬರುತ್ತೆ. ಜೌಲ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಕೆಲ್ವಿನ್ ಅನ್ಬೋದು. ಕೆಲ್ವಿನ್ ಜೌಲ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಇದಲ್ವಾ, ವ್ಯಾಟ್ ಅಲ್ವಾ, ಪವರಿಂದಲ್ವಾ ಜೌಲ್ಸ್ ಪರ್ ಸೆಕೆಂಡ್ ಅಂದರೆ ವರ್ಕ್ ಬೈ ಟೈಮ್. ಸೊ ಹಾಗಾಗಿ ವ್ಯಾಟ್ ಪರ್, ಇಲ್ಲೇನಾಯಿತು, ಇನ್ನೊಂದು ಡಿಸ್ಟೆನ್ಸ್ ಒಂದಿದೆ ಅಲ್ಲ ಮೀಟರ್. ಸೊ ಆ ಮೀಟ್ರು ಈ ಮೀಟ್ರ್ ಏನಾಗುತ್ತೆ, ಇಲ್ಲಿ ಇಂಟು ಆಗಿರೋದ್ರಿಂದ ಮೀಟ್ರ್ ಕ್ಯಾನ್ಸಲ್ ಆಗುತ್ತೆ. ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್ ಉಳ್ಕೊಳ್ಳುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ನೋಡಿ, ವ್ಯಾಟಲ್ಲೇ ಕೊಡಬೇಕು ಅಂತೇನಿಲ್ಲ, ಜೌಲ್ಸ್ ಪರ್ ಸೆಕೆಂಡ್ ಪರ್ ಮೀಟರ್ ಪರ್ ಕೆಲ್ವಿನ್ ಕೂಡ ಕೊಡ್ಬೋದು. ಇಲ್ಲಿ ಜೌಲ್ಸ್ ಪರ್ ಸೆಕೆಂಡ್ ಅಂದ್ರೇ ವ್ಯಾಟ್, ದಟ್ ಈಸ್ ಪವರ್ ಅಲ್ವಾ, ವರ್ಕ್ ಬೈ ಟೈಮ್ ಅಲ್ವಾ. ಸೊ ಹಾಗಾಗಿ ಡಿಫ್ರೆಂಟ್ ಫಾರ್ಮಲ್ಲಿ ಕೂಡ ಕೇಳ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿರೋ, ಅಂದರೆ ನೀಟ್ ಎಕ್ಸಾಮಲ್ಲಿ ಕೇಳಿರೋ ಅಂಥ ಬೇರೆ ಬೇರೆ ಇಯರಲ್ಲಿ ಮಾಡಿರೋ ಅಂಥ ಪ್ರಾಬ್ಲಮ್ಸ್ ಆಯಿತು. ಸೊ ಇವನ್ನೆಲ್ಲ ವರ್ಕೌಟ್ ಮಾಡಿದ್ರೆ ನಿಮ್ಗೆ ಐಡಿಯಾ, ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಬಂತು, ಸ್ಟೀಫನ್ಸ್ ಲಾ ಬಂತು, ಆ ಬಂದಿರೋ ಕಾನ್ಸೆಪ್ಟ್ ಮೇಲೆ ಈಕ್ವೇಷನ್ ಹೇಗೆ ತೊಗೋಬೇಕು ಅನ್ನೋ ಒಂದು ಐಡಿಯಾ ಬಂತು. ಸೊ ಮಕ್ಕಳ, ನೀವೇನು ಮಾಡ್ಕೋಬೇಕಂದ್ರೆ ಇದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಸುಮಾರು ಬುಕ್ಕಲ್ಲಿ ಸಿಗುತ್ತೆ, ಬಟ್ ಒಂದೇ ಕಡೆ ಎಲ್ಲ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡಿದಾಗ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ಐ ಥಿಂಕ್ ಹೋಪ್ ಯು ಆಲ್ ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.